ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದರಲ್ಲಿ ಸೆಕೆಂಡ್ PUC 2025ರ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಒಂದೇ ಕ್ಲಿಕ್ನಲ್ಲಿ ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡೋದು, ಸೊ ಎಲ್ಲರಿಗಿಂತ ಮೊದಲು ಹೇಗೆ ಚೆಕ್ ಮಾಡೋದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವ್ರು ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬಂದಮೇಲೆ ನಿಮಗೆ ಸರ್ವರ್ ಸಮಸ್ಯೆ ಬರ್ತದೆ. ಅವಾಗ ನಿಮ್ಮ ರಿಸಲ್ಟ್ ಚೆಕ್ ಮಾಡೋಕೆ ಹೋದರೆ ಬರೋದಿಲ್ಲ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ರಿಸಲ್ಟನ್ನು ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ನಿಮ್ಮ ರಿಸಲ್ಟ್ ಬರೋದಿಲ್ಲ. ಅವಾಗ ನಿಮಗೆ ಬೇರೆ ಒಂದು ಸರ್ವರ್ ಲಿಂಕ್ ಕೊಡ್ತೀನಿ. ಆ ಲಿಂಕಿಂದ ಎಲ್ಲರಿಗಿಂತ ಮೊದಲು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ರಿಸಲ್ಟ್ ಬಂದಮೇಲೆ ಕೊಡ್ತೀನಿ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಸೊ ನಿಮ್ಮ ರಿಸಲ್ಟ್ಗೆ ತುಂಬ ಹೆಲ್ಪ್ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ. ಸೊ ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ರಿಸಲ್ಟ್ ಬಂದಮೇಲೆ ಚೆಕ್ ಮಾಡೋಕ್ಕೆ ತುಂಬ ಈಸಿ ಆಗ್ತದೆ. ತಪ್ಪದೆ ಶೇರ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಏಪ್ರಿಲ್ 10 ಒಳಗೆ ಬರೋ ಚಾನ್ಸಸ್ ತುಂಬ ಇದೆ. ಅರ್ಥ ಆಯ್ತಾ? ಸೊ ಅಷ್ಟರೊಳಗೆ ಬರ್ತದೆ ರಿಸಲ್ಟು. ಈಗ ಯಾವ ಚೆಕ್ ಮಾಡೋದಂತ ನೋಡ್ತಾ ಹೋಗೋಣ. ತಪ್ಪದೆ ಸೇವ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬಾಕ್ಸಲ್ಲಿ ಬಂದುಬಿಟ್ಟು ನಾನಿಲ್ಲಿ ಯಾವ ರೀತಿ ಸರ್ಚ್ ಮಾಡ್ತೀನಿ ಅದೇ ರೀತಿ ಸರ್ಚ್ ಮಾಡಬೇಕು. KAR ಅಂತ ಸರ್ಚ್ ಮಾಡಬೇಕು. ನಂತರ ಕರ್ ರಿಸಲ್ಟ್ಸ್ ಅಂತ ಸರ್ಚ್ ಮಾಡಬೇಕು. ಅರ್ಥ ಆಯ್ತಾ? ಕರ್ ರಿಸಲ್ಟ್ಸ್ .NIKIN ಅಂತ ಸರ್ಚ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಸ್ಕ್ರೀನಲ್ಲಿ ಯಾವ ರೀತಿ ಅದೆಲ್ಲ ಸೇಮ್ ಅದೇ ರೀತಿ ಸರ್ಚ್ ಮಾಡಬೇಕು. ಕರ್ ರಿಸಲ್ಟ್ .NIKIN ಅಂತ ಸರ್ಚ್ ಮಾಡಬೇಕು. ಸೊ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಸರ್ವರ್ ಸಮಸ್ಯೆ ಇರ್ತದೆ, ಸ್ವಲ್ಪ ಲೇಟಾಗಿ ಓಪನ್ ಆಗ್ತದೆ. ಸ್ವಲ್ಪ ನೀವು ವೇಟ್ ಮಾಡಬೇಕು. ನಂತರ ಫಸ್ಟ್ನೇದು ಬರ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಾ? ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಇರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಬರ್ತದೆ. ಇದು ಹೋದ ವರ್ಷದ ಇದೆ. ಈ ವರ್ಷ ಚೇಂಜ್ ಮಾಡ್ತಾರೆ ಅವರು, 2025 ಅಂತ ಹಾಕ್ತಾರೆ. ಮೇಲೆ ಬಂದಿರ್ತದೆ ನಿಮಗೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ, ಬೇಕಾದರೆ ತೋರಿಸ್ತೀನಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ 2025 ಅಂತ ಇರ್ತದೆ. ಎಕ್ಸಾಮಿನೇಷನ್ 1 ರಿಸಲ್ಟ್ 2025 ಅನೌನ್ಸ್ ಅಂತ ಇರ್ತದೆ. ಯಾವತ್ತು ಅನೌನ್ಸ್ ಮಾಡಿದಾರೋ ಆ ಒಂದು ಡೇಟ್ ಇರ್ತದೆ. ಸೊ ಮೇಲ್ಗಡೆ ಫಸ್ಟಿಗೆ ಬರ್ತದೆ, ಎಂದು ನಿಮ್ಮ ರಿಸಲ್ಟ್ ಬರ್ತದೆ ಫಸ್ಟಿಗೆ ಬರ್ತದೆ. ಇಲ್ಲಿ SSLC ಇದೆಯಲ್ಲ, ಸೊ ಇದ್ರ ಮೇಲೇ ಬರ್ತದೆ. ಅರ್ಥ ಆಯ್ತಾ? ಫಸ್ಟಿಗೆ ಬರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಹೋದ ವರ್ಷ ತೋರಿಸ್ತೀನಿ ಎಕ್ಸಾಂಪಲ್ ಈಗ. ಆಮೇಲೆ ನಿಮಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಬರ್ತದೆ. ಸೊ ಫಸ್ಟ್ನೇ ಕ್ಲಿಕ್ ಮಾಡಿದನಲ್ಲ, ನಂತರ ಎಂಟರ್ ರಿಜಿಸ್ಟರ್ ನಂಬರ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹಾಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲು 2025ರಿಂದ ಸ್ಟಾರ್ಟ್ ಆಗ್ತದೆ ಅದು ನಂಬರು. 2025ರಿಂದ ಸ್ಟಾರ್ಟ್ ಆಗ್ತದೆ. ಸೊ ಯಾವುದೋ ಒಂದು ನಂಬರ್ ಹಾಕ್ತೀನಿ ನನಗೆ. ಸೊ ಅದನ್ನ ಹಾಕಬೇಕು. ನಂತರ ನಿಮಗೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕು. ಕಾಂಬಿನೇಷನ್ ಅಂದ್ರೇನು, ನೀವು ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ. ಫಾರ್ ಎಕ್ಸಾಂಪಲು ಕಾಮರ್ಸ್ ಆಗಿದ್ರೆ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಓದಬೇಕು. ಆವಾಗ ನಿಮ್ಮ ರಿಸಲ್ಟ್ ಆದರೆ ಈ ರೀತಿ ಬರ್ತದೆ. ಸೊ ಇಷ್ಟೇ ನೋಡಿ. ಸೊ ಸರ್ವರ್ ಸಮಸ್ಯೆ ಏನಾದರೂ ಬಂದರೆ ವಿಡಿಯೋ ಹಾಕಿರ್ತೀನಿ ಯಾವ ರೀತಿ ಬೇರೆ ಚೆಕ್ ಮಾಡೋದು ಅಂತ. ತಪ್ಪದೆ ಆ ವಿಡಿಯೋ ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ವಿಡಿಯೋ ಸಿಗ್ತದೆ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹಾಕ್ತೀನಿ ಬೇರೆ ಸರ್ವರಿಂದ ಯಾವ ಚೆಕ್ ಮಾಡೋದು ಅಂತ. ಸೊ ವೇಟ್ ಮಾಡ್ತಾರೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಿಲ್ಲ ಯಾವ ಚೆಕ್ ಮಾಡೋದು ಅಂತ. ತಪ್ಪದೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.